ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಹಂತಕ್ಕೆ ಬಂದಿದ್ದರೂ ಸಹ ಯಾಕೆ ಬಿಡುಗಡೆ ಲೇಟ್ ಆಗ್ತಾ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ CM ಸಿದ್ದರಾಮಯ್ಯನವರು ಸ್ಪಷ್ಟನೆ ನೀಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆ ನೀಡಿದ್ದನ್ನು ಯಾವ ರೀತಿಯಾಗಿ ಹೊರಗಡೆ ಪೋರ್ಟ್ರೇ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೀನಿ. ಕಳೆದ ವಾರ ಕೂಡ ನಾನು ನಿಮಗೆ ಸರ್ಕಾರ ಒಂದು ಕಡೆ ಅಪ್ಡೇಟ್ ಕೊಡೋದಾದರೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರೂಫನ್ನು ನಿಮಗೆ ತೋರಿಸಿ ಹೇಳಿದ್ದೆ, ಓಕೆನಾ. ಹಾಗಾಗಿ ಇವೆಲ್ಲ ಮಾಹಿತಿ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಬಂದಿದೆಯಾ ಇಲ್ವಾ ಅಂಥೇಳಿ, ಬಿಡುಗಡೆ ಆಗಿದೆಯಾ ಇಲ್ವಾ ಅಂಥೇಳಿ ವೋಟ್ ಮಾಡಲಿಕ್ಕೆ ಅಂಥೇಳಿ ಒಂದಿಷ್ಟು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಅದರಲ್ಲಿ ನೋಡಿದರೆ ಆಶ್ಚರ್ಯ ಆಗ್ತಾಯಿದೆ. 6% ಜನ ಜಮಾ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ, 1000 ಜನ ವೋಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದರಲ್ಲಿ ಒಂದು 6% ಜನ ನಾನು ಫೇಕಾಗೇ ವೋಟ್ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆಂದರೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಕೂಡ ಅಷ್ಟೇ, ನೋಡೋಣ ಅಂತ ಚೆಕ್ ಮಾಡೋಣ ಅಂತ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಇದರಲ್ಲೂ 5% ಜನ ಜಮಾ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ. 15ನೇ ಕಂತು ಆಗಿದೆ, ಜಮಾ ಆಗಿದೆ ಅಂತ 6% ವೋಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಇದು ಫೇಕ್ ವೋಟ್ ಅಂತಲೇ ಹೇಳ್ಬೋದು. ಒಂದು 5% 6% ಜನ ಯಾಕೋ ರಿಯಲಾಗಿ ವೋಟ್ ಮಾಡ್ತಾ ಇಲ್ಲ ಅಂಥೇಳಿ ಹೇಳ್ಬೋದು, ಓಕೆನಾ. ಇನ್ನು ಮತ್ತೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನೀಗ ಅಕ್ಟೋಬರ್ ಮಂತಿನ ಅರ್ಜಿ ಸ್ಟೇಟಸನ್ನು ಕೂಡ ಚೆಕ್ ಮಾಡಿ ನಿಮಗೆ ಇದೇ ರೀತಿ ತೋರಿಸಿದ್ದೆ. ಇವ್ರದ್ದೇ ಸೆಪ್ಟೆಂಬರ್ ಮಂತು ಕೂಡ ತೋರಿಸಿದ್ದೆ ನಿಮಗೆ. ಸೆಪ್ಟೆಂಬರ್ ಮಂತ್ ಇವ್ರಿಗೆ ಹಣ ಬಿಡುಗಡೆ ಆಗಿತ್ತು, ಸಕ್ಸಸ್ ಅಂತ ಇದೆ. ಹಣ ಬಿಡುಗಡೆ ಆಗಿರುವ ಸ್ಟೇಟಸ್ ಸಕ್ಸಸ್ ಅಂತ ಇದೆ. ಬಟ್ ಅಕ್ಟೋಬರ್ ಮಂತಿಂದು ಪುಷ್ಟು DBT ಹಂತಕ್ಕೆ ಬಂದಿದೆ ಅಂಥೇಳಿ. ಪುಷ್ಟು DBT ಹಂತಕ್ಕೆ ಬಂದ ಮೇಲೆ ಖಂಡಿತವಾಗ್ಲೂ ಕೂಡ ಹಣ ಬಿಡುಗಡೆ ಆಗೋದು ಲೇಟ್ ಆಗಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಯಾಕೆ ಬಿಡುಗಡೆ ಹಾಗಾದರೆ ಲೇಟ್ ಆಗ್ತಿದೆ ಅಂತ ನೋಡೋದಕ್ಕೆ ಹೋದರೆ, ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಟೆಕ್ನಿಕಲ್ ಇಶ್ಯೂಯಿಂದನೇ ಬಿಡುಗಡೆ ಆಗೋದು ಲೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಾಗೆ CM ಸಿದ್ದರಾಮಯ್ಯನವರು ಕಳೆದ ಒಂದು 20 ದಿನದ ಹಿಂದೆ ಹೇಳಿದರು, ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಎರಡೂ ಕೂಡ ನಾನು ಆದೇಶ ಮಾಡಿದ್ದೀನಿ, ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಪ್ರೋಸೆಸ್ ಮಾಡಿದ್ದೀವಿ ಅಂತ ಅವರು ಕೂಡ ಸ್ಪಷ್ಟನೆ ನೀಡಿದರು. ಅದಕ್ಕೆ ಸಂಬಂಧಪಟ್ಟಾಗ ಅರ್ಜಿ ಸ್ಟೇಟಸಲ್ಲೂ ಕೂಡ ಪುಷ್ಟು DBT ಅಂತಲೇ ಇದೆ. ನೀವು ಕೂಡ ಯಾರಾದರೂ ಚೆಕ್ ಮಾಡಿಸಿದರೆ ಅಕ್ಟೋಬರ್ ಮಂತಿಂದೇ ನೀವು ಚೆಕ್ ಮಾಡಿಸ್ಬೇಕು, ಸೆಪ್ಟೆಂಬರ್ ಮಂತಲ್ಲ. ಅಕ್ಟೋಬರ್ ಮಂತಿಂದೇ ನೀವು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ನಲ್ಲಿ ಚೆಕ್ ಮಾಡಿಸಿದರೆ ಇದೇ ರೀತಿ ಬರುತ್ತೆ. ಬೇಕಾದರೆ ಚೆಕ್ ಮಾಡಿ ನೋಡಿ, ಅಥವಾ ನಿಮಗೇನಾದರೂ ಬೇರೆ ರೀತಿ ಇದ್ದರೆ ನೀವು ಅದನ್ನು ಕೂಡ ನಮಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸ್ಬೋದು. ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ಅಕ್ಟೋಬರ್ ಮಂತ್ 2024 ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನೇ ಚೆಕ್ ಮಾಡಬೇಕು, ಓಕೆನಾ. ಹಾಗಾಗಿ ಇದೇನು ತೋರಿಸ್ತಾ ಇದೆ ಅದನ್ನು ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ಹಾಗಾಗಿ ಈಗಿರುವಂಥ ಮಾಹಿತಿ ಪ್ರಕಾರ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, CM ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಅವರ ಆಗಿರ್ಬೋದು, ಹಾಸನದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಬಂದ್ ಮಾಡೋದಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಆಯವ್ಯಯ ಇದೆ, ಬಡ್ಜೆಟ್ ಎಷ್ಟಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ CM ಸಿದ್ದರಾಮಯ್ಯನವರು ಏನು ಸ್ಪಷ್ಟನೆ ಕೊಟ್ಟಿದ್ದರು ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಹಾಗಾಗಿ ಇದನ್ನು ಬೇರೆ ರಾಜ್ಯದವರೇ ಇದನ್ನು ಮಾದರಿಯಾಗಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಮಾದರಿಯಾಗಿ ಇಟ್ಕೊಂಡು ಬೇರೆ ರಾಜ್ಯದಲ್ಲಿ BJPಯವರು ಮಾಡ್ತಾ ಇರುವಾಗ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನವ್ರು ಬಂದ್ ಮಾಡಲ್ಲ, ಕೊಡ್ತಾರೆ. ನನಗನ್ಸೋ ಪ್ರಕಾರ, ಈಗ ನಮ್ಮ ಅಭಿಪ್ರಾಯದ ಪ್ರಕಾರ ಡಿಸೆಂಬರ್ ಮೊದಲ ವಾರದಲ್ಲಿ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಬೇಕಾಗಿತ್ತು. ಈಗ 2ನೇ ವಾರದಲ್ಲಿ, ಅಂದರೆ ಡಿಸೆಂಬರ್ 10ರ ನಂತರ 15ರ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಬಿಟ್ಟರೆ ಹಣದ ಸಮಸ್ಯೆಗಂತೂ ಈಗ ಖಂಡಿತವಾಗಲೂ ಕೂಡ ಸಮಸ್ಯೆ ಇಲ್ಲ, ಓಕೆನಾ. ಇನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಯಾರ್ಯಾರ್ದು BPL ಕಾರ್ಡು ರದ್ದಾಗಿತ್ತು ಆ ಪ್ರೋಸೆಸ್ ಹಂತದಲ್ಲೂ ಕೂಡ ಸರ್ಕಾರ ಬ್ಯುಸಿಯಾಗಿದೆ. ಯಾಕೆಂದರೆ BPLಯಿಂದ APL ಆದವರಿಗೆ ಮತ್ತೆ ಅವರಿಗೆ BPL ಮಾಡಿಕೊಟ್ಟು ಅವರಿಗೆ ಯಾರಿಗೆ 14ನೇ ಕಂತು ಬಂದಿರಲಿಲ್ಲ ಅಂಥವರಿಗೆ ಬಿಡುಗಡೆ ಮಾಡ್ತಾಯಿದೆ. ಮತ್ತು ನಾರ್ಮಲ್ ಆಗಿರೋರಿಗೆ 14ನೇ ಕಂತು ಬರದೇ ಇರೋರಿಗೆ ದಿನನಿತ್ಯವೂ ಕೂಡ ಹಣ ಬಿಡುಗಡೆ ಆಗ್ತಾಯಿದೆ, ಓಕೆನಾ. ನೀವು ಅನ್ನಭಾಗ್ಯ ಯೋಜನೆಯ DBT ಸ್ಟೇಟಸ್ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ನೀವು DBT ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ನೀವು ವಿಭಾಗವನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು, ಓಕೆನಾ. ಕಲಬುರಗಿ ವಿಭಾಗ ಇದೆ, ಬೆಂಗಳೂರು ವಿಭಾಗ ಇದೆ, ಮೈಸೂರು ವಿಭಾಗ ಇದೆ. ನಿಮ್ಮ ಜಿಲ್ಲೆ ಯಾವ ವಿಭಾಗಕ್ಕೆ ಸೇರುತ್ತೆ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಕಲಬುರಗಿ ವಿಭಾಗ ಜಿಲ್ಲೆಗಳು ಇನ್ ಕನ್ನಡ ಅಂತ ಹೊಡೆದ್ರೆ ನಿಮಗೆ ಯಾವ್ಯಾವ ಜಿಲ್ಲೆ ಇದೆ, ಕಲಬುರಗಿಯಲ್ಲಿ ಯಾವ ಜಿಲ್ಲೆಗಳಿದೆ, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ, ಹೈದರಾಬಾದ್,
ರಾಜ್ಯದ ಹಿಂದಿನ ರಾಜ್ಯಗಳು ಪ್ರಭುತ್ವ, ಓಕೆ ಕಲಬುರಗಿ, ಈ ರೀತಿಯಾಗಿ ಸರಿ ಓಕೆ ಈ ರೀತಿಯಾಗಿ ನೀವು ಜಿಲ್ಲೆಗಳನ್ನು ವಿಂಗಡಣೆ ನೋಡ್ಬೋದು. ಬೆಂಗಳೂರು ವಿಭಾಗ ಯಾವ್ದು ಬರುತ್ತೆ, ಕಲಬುರಗಿ ವಿಭಾಗ ಯಾವ್ದು ಬರುತ್ತೆ ಅಂಥೇಳಿ, ಮೈಸೂರು ವಿಭಾಗ ಯಾವ್ದು ಬರುತ್ತೆ ಅಂಥೇಳಿ 3 ವಿಭಾಗಗಳನ್ನು ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅಂಥೇಳಿ ಚೆಕ್ ಮಾಡ್ಬೋದು. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೀರಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು 3 ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಬೋದು. ಪ್ಯಾನ್ ಕಾರ್ಡನ್ನು ಈಗ QR ಕೋಡ್ ಅಥವಾ ಬಾರ್ ಕೋಡ್ ಇರ್ತಕ್ಕಂಥ ಪ್ಯಾನ್ ಕಾರ್ಡನ್ನು ಎಲ್ಲರೂ ಕೂಡ ಬದಲಾವಣೆ ಮಾಡ್ತಕ್ಕಂಥದ್ದು ಹೊಸ ನಿಯಮ ಜಾರಿಗೆ ಬಂದಿರೋದ್ರಿಂದ ಈಗ ಪ್ಯಾನ್ ಕಾರ್ಡನ್ನು ನೀವು ಈ ಒಂದು pan.uti ವೆಬ್ಸೈಟಿಂದನೂ ಕೂಡ ನೀವು ಅಪ್ಡೇಟ್ ಮಾಡ್ಬೋದು. ಇಲ್ಲಾಂದರೆ NSDL ವೆಬ್ಸೈಟಿಂದನೂ ಕೂಡ ಅಪ್ಡೇಟ್ ಮಾಡ್ಬೋದು. ನೀವು ಹೊಸ ಪ್ಯಾನ್ ಕಾರ್ಡನ್ನು 50 ರೂಪೀಸ್ ಪೇ ಮಾಡಿ ನಿಮ್ಮ ಅಡ್ರೆಸ್ಸಿಗೆ ತರಿಸ್ಕೋಬೋದು. ಓಕೆನಾ. ಆ ರೀತಿ ಕೂಡ ವ್ಯವಸ್ಥೆ ಈಗ ಇದೆ. ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಈಗ ಆಲ್ರೆಡಿ ಶುರುವಾಗಿದೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಯಾವುದೇ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 CSC ಕೇಂದ್ರಗಳಿಗೆ ಹೋಗೂ ಕೂಡ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಬಾರ್ಕೋಡ್ ಪ್ಯಾನ್ ಕಾರ್ಡನ್ನು ನೀವು ಪಡ್ಕೋಬೋದು. ಯಾರು 2017ಕ್ಕಿಂತ ಈ ಕಡೆ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಬಾರ್ಕೋಡ್ ಇದೆ ಅಂದರೆ ಖಂಡಿತವಾಗ್ಲೂ ಅಂಥವ್ರು ಮತ್ತೆ ಹೋಗಿ ಬಾರ್ಕೋಡ್ ಪ್ಯಾನ್ ಕಾರ್ಡಿಗೆ ಅಪ್ಲೈ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ. ನೀವಿಲ್ಲಿ ರೀಪ್ರಿಂಟ್ ಕಾರ್ಡ್ ಅಂತ ಕೊಡಬೇಕಾಗತ್ತೆ. NSDL ವೆಬ್ಸೈಟಿಗೆ ಹೋದರೆ, ನಾನು ಪ್ಯಾನ್ ಕಾರ್ಡ್ ರೀಪ್ರಿಂಟ್ ಅಂತ ನೀವು ಗೂಗಲಿಗೆ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ UTI ಅಧಿಕೃತ ವೆಬ್ಸೈಟ್ ಬರುತ್ತೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು, ಆಧಾರ್ ನಂಬರ್ ಹಾಕಬೇಕು, ಇಲ್ಲಿ ಮಂತು ಇಯರ್ ಹಾಕಬೇಕು, ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಕೊಡ್ತಾ ಹೋದರೂ ಆನ್ಲೈನಲ್ಲೇ ಕೂಡ ನೀವು 50 ರೂಪೀಸನ್ನು UPI ಪೇಮೆಂಟ್ ಮಾಡೋ ಮೂಲಕ ಹೊಸ ಬಾರ್ಕೋಡ್ ಪ್ಯಾನ್ ಕಾರ್ಡನ್ನು ನೀವು ಪಡ್ಕೋಬೋದಾಗಿರುತ್ತೆ. ಓಕೆನಾ. ಹಾಗಾಗಿ ನಿಮಗೆ 15ನೇ ಕಂತಿನ ಬಗ್ಗೆ ನಾವು ಏನೇ ಬೇರೆ ಮಾಹಿತಿ ಕೊಟ್ಟರೂ ಸಹ, ಸರ್ ಗೃಹಲಕ್ಷ್ಮಿ ಬಗ್ಗೆ ಏನಾಯಿತು, 15ನೇ ಕಂತಿನ ಬಗ್ಗೆ ಏನಾಯಿತು, ಅನ್ನಭಾಗ್ಯ ಇನ್ನೂ ಹಣ ಬಂದಿಲ್ಲ, ಸೆಪ್ಟೆಂಬರ್ ತಿಂಗಳು ಅನ್ನಭಾಗ್ಯ ಬಿಡುಗಡೆ ಆಗಿದೆಯಾ ಇಲ್ವಾ ಅಂಥೇಳಿ ಇದ್ರ ಬಗ್ಗೆನೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರ. ಹಾಗಾಗಿ ನಿಮಗೆ ಈ ಕ್ಷಣಕ್ಕೆ ಏನಿದೆ ಮಾಹಿತಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೊಟ್ಟಿದ್ದೀನಿ. ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸುವಂಥ ಕೆಲಸ ಮಾಡಿದ್ದೀನಿ. ಯಾರಾದರೂ ನಿಮಗೆ ಸಾಧ್ಯವಾದರೆ ನೀವು ಕೂಡ ಈ ರೀತಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಮಿಸ್ ಮಾಡದೆ ನಮಗೆ ಕಮೆಂಟ್ ಮಾಡಿ, ಆವಾಗಲೇ ಪಕ್ಕಾ ಮಾಹಿತಿ ಸಿಗುತ್ತೆ. ಯಾಕೆಂದರೆ ಇದು ನಾನು ನಮ್ಮ ಅಕ್ಕಪಕ್ಕದವ್ರದ್ದೇ ಕಳಿಸ್ಬಿಟ್ಟು ಮಾಡಿಸಿರೋದು ಗ್ರಾಮವನ್ನಲ್ಲಿ. ಹಾಗಾಗಿ ನೀವು ಕೂಡ ಹತ್ತಿರದ ಗ್ರಾಮ ಮಾತ್ರ ಇದು ಆನ್ಲೈನ್ನಲ್ಲಿ ಚೆಕ್ ಮಾಡೋದಕ್ಕೆ ಲಿಂಕನ್ನು ಹಾಕಿ ಲಿಂಕ್ ಕಳಿಸಿ ಅಂತೀರ. ಖಂಡಿತವಾಗ್ಲೂ ಕೂಡ ಯಾವುದೇ ಲಿಂಕು ಕೂಡ ವರ್ಕ್ ಆಗ್ತಾಯಿಲ್ಲ, ಯಾವ ಲಿಂಕು ಕೂಡ ಇಲ್ಲ ಸದ್ಯಕ್ಕೆ. ನೀವು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂದರೆ ಬಾಕಿ ಕಂತು ಬರೋದಾಗಿರ್ಬೋದು, ಅಥವಾ 14ನೇ ಕಂತು ಬರುತ್ತಾ ಇಲ್ಲ ಅಂತ ಡೌಟ್ ಇದೆಯಾ, 13ನೇ ಕಂತು ಇನ್ನೂ ಬಂದಿಲ್ವಾ ಡೌಟ್ ಇದೆಯಾ, ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ GST ಇನ್ಕಮ್ ಟ್ಯಾಕ್ಸ್ ಅಂತ ಕೆಲವರಿಗೆ ಬರುತ್ತೆ, ಕೆಲವರಿಗೆ ಪುಷ್ಟು DBT ಅಂತ ಬರುತ್ತೆ. ಪುಷ್ಟು DBT ಆದರೆ ನಿಮ್ಮ ಪ್ರಾಬ್ಲಮ್ ಖಂಡಿತವಾಗ್ಲೂ ಅಲ್ಲ. GST ಇನ್ಕಮ್ ಟ್ಯಾಕ್ಸ್ ಅಂದರೆ ನೀವೇನು ಮಾಡಬೇಕು ಅಂತ ಮಾಹಿತಿ ಕೊಟ್ಟಿದ್ದೇನೆ. ಓಕೆನಾ. ಹಾಗಾಗಿ ಇವತ್ತಿಗೆ ಈ ಕ್ಷಣಕ್ಕೆ ಏನಿದೆ ಅಪ್ಡೇಟು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಣ ಬಿಡುಗಡೆ ಆದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸ್ಕ್ರೀನ್ಶಾಟನ್ನು ಡೈರೆಕ್ಟ್ ಮೆಸೇಜ್ ಮಾಡಿ. 15ನೇ ಕಂತಾಗಿರ್ಬೋದು, ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಆಗಿರ್ಬೋದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.